ರಾಜ ಗಂಡರ ಗಂಡ ಗಜಮಾರ್ತಾಂಡ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯವುದರೆಗೆ ಇಳಿಡ ಇಂದ್ರ ಲೋಕ ವಿಜಯ ನಗರವಾಗಿತ್ತು. ಕಲೆ ಸಾಹಿತ್ಯ ಸಂಸ್ಕೃತಿ ವಾಸ್ತು ಶಿಲ್ಪದ ಬೀಡು ಕವಿಗಳ ನೆಲೆವೀಡು ಮುತ್ತು ರತ್ನಗಳ ವೈಭವದ ನಾಡು ವಿಜಯನಗರ ಸಾಮ್ರಾಜ್ಯ. ಮತ್ತು ನಾಗಲದೇವಿ ದಂಪತಿಗಳ ಸುಪುತ್ರ ಯವನರ ಹುಟ್ಟಡಗಿಸಿದ ಕನ್ನಡ ರಾಜ ರಮಣ ಶ್ರೀಕೃಷ್ಣ ದೇವರಾಯ ಮಹಾಪ್ರಭುಗಳು ವಿಜಯನಗರ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಾದ್ಯಂತ ವಿಸ್ತರಿಸಿ ಹಂಪೆಯನ್ನು ರಾಜಧಾನಿ ಮಾಡಿ ದಕ್ಷ ಆಡಳಿತಗಾರನಾಗಿ ರತ್ನಗಳನ್ನು ಬೀದಿ ಬೀದಿಗಳಲ್ಲಿ ಮಾರಿ ಆನೆಗಳ ಮೇಲೆ ಹೊಯ್ದರು ಕರಗದ ಭಂಡಾರ ಕೂಡಿಟ್ಟು ಆರ್ಥಿಕ ಸಮೃದ್ಧಿಯ ಉಚ್ಛಾಯ ಸುತಿಯ ಸುಭಿಕ್ಷತೆಯ ಸಂತೃಪ್ತಿಯ ನಾಡಾಗಿತ್ತು ವಿಜಯನಗರ ಸಾಮ್ರಾಜ್ಯ. ಹಂಪೆಯ ದೇಹಾಲಯದ ಗೋಪುರದ ಕಲಾಕೃತಿಗಳ ನಿರ್ಮಾಣದ ಗತ್ತು ಉಗ್ಗ ನರಸಿಂಹ ಮೂರ್ತಿಯ ನಿರ್ಮಾಣ ಸೇರಿದಂತೆ ಹಲವಾರು ದೇವಸ್ಥಾನಗಳ ನಿರ್ಮಾಣ ಅಖಂಡ ಭಾರತದಲ್ಲಿ ಹಿಂದೂ ಧರ್ಮದ ನಿಶಾನೆ ಆರಿಸಿದ ವೀರ ತುಳುವ ಬಲಿಷ್ಠ ದಕ್ಷ ಆಡಳಿತಗಾರ ಶ್ರೀಕೃಷ್ಣ ದೇವರಾಯ ಭೂಪತಿ ಉಮ್ಮತ್ತೂರಿನ ಪಾಳೆಗಾರರನ್ನು ಬಗ್ಗು ಬಡಿದು ಬಹಮನಿ ಸುಲ್ತಾನರ ಜಂಟಿ ಪಡೆಗಳ ಸೊಕ್ಕಡಗಿಸಿ ಒಡಿಶಾ ಕಳಿಂಗದ ಗಜಪತಿ ರಾಜರನ್ನು ಸೋಲಿಸಿ ಮೂರು ರಾಯರ ಗಂಡ ಮತ್ತು ಯವನ ರಾಜ್ಯ ಸ್ಥಾಪಕಾಚಾರಿ ಎಂಬ ಬಿರುದಾಂಕಿತನಾದ ಚೆಲುವ ಚೆನ್ನಿಗರಾಯ ವೀರ ಶ್ರೀಕೃಷ್ಣ ದೇವರಾಯನ ಹೆಸರು ಕೇಳಿದರೆ 16ನೇ ಶತಮಾನದ 2 ದಶಕಗಳ ಕಾಲ ಮೊಘಲ್ ಸುಲ್ತಾನರು ಬೆವರುತ್ತಿದ್ದರು, ಸಿರಾಣರು ನಡುಗುತ್ತಿದ್ದರು. ಕಾಲಿಟ್ಟ ಸ್ಥಳವೆಲ್ಲ ಸಾಮ್ರಾಜ್ಯ ವಿಸ್ತರಿಸಿದ ಧೀರಾಗ್ರಣಿ. ಕಲೆ, ಸಾಹಿತ್ಯ, ಸಂಸ್ಕೃತಿ ಶಿಲ್ಪಕಲೆಗಳ ಸುವರ್ಣ ಯುಗ ಅಷ್ಟದಿಗ್ಗಜರೆಂಬ 8 ಜನಪ್ರಿಯ ಕವಿಗಳಿಗೆ ಆಶ್ರಯದಾತ. ಸ್ವತಃ ಕವಿಯಾಗಿದ್ದು ಕನ್ನಡದಲ್ಲಿ, ದಿನಚರಿ ತೆಲುಗಿನಲ್ಲಿ. ಆಲಿಕ್ಕಮ್ಮ ಬುಲಿಯ
ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣಂ ಪ್ರಮುಖ ಕೃತಿಗಳನ್ನು ರಚಿಸಿ ಲೋಕಾರ್ಪಣೆ ಮಾಡಿ ಕವಿ ಪುಂಗವನಾಗಿ ಆಮ್ರ ಭೋಜನೆನಿಸಿದ ಶ್ರೀಕೃಷ್ಣ ದೇವರಾಯ ಚಕ್ರವರ್ತಿ. ಪರಾಕ್ರಮಿಯೂ ಅಲ್ಲದೆ ಕೃಷಿ ನೀರಾವರಿಗೂ ಹೆಚ್ಚಿನ ಆದ್ಯತೆ ನೀಡಿ ಪ್ರಜೆಗಳ ಕುಂದು ಕೊರತೆಗಳ ಆಲಿಸಿ ನಿವಾರಿಸುತ್ತಿದ್ದ ಪ್ರಜಾಹಿತ ರಕ್ಷಕನಾಗಿ ಸಂಪದ್ಭರಿತ ಸಮೃದ್ಧಿಯ ನಾಡಾದ ವಿಜಯನಗರ ಸಾಮ್ರಾಜ್ಯದ ದೊರೆಯಾಗಿ 2 ದಶಕಗಳ ಕಾಲ ವೈಭವದಿಂದ ಶ್ರೀ ಕೃಷ್ಣದೇವರಾಯ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯವು ಧರೆಗೆ ಇಳಿದ ಇಂದ್ರಲೋಕ ವಿಜಯ ನಗರವಾಗಿತ್ತು. ಕಲೆ ಸಾಹಿತ್ಯ ಸಂಸ್ಕೃತಿ ವಾಸ್ತು ಶಿಲ್ಪದ ಬೀಡು ಕವಿಗಳ ನೆಲೆವೀಡು ಮುತ್ತು ರತ್ನಗಳ ವೈಭವದ ನಾಡು ವಿಜಯನಗರ ಸಾಮ್ರಾಜ್ಯ.